ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವರ್ಷ ಮತ್ತು ಅದಕ್ಕೂ ಮೊದಲು ಈ 2024 ದೀರ್ಘಾವಧಿಯ ನಿಮಗೆ ಯಾವುದೋ ಒಂದು ನಿರಂತರ ಯುದ್ಧಕ್ಕಿಂತ ಕಡಿಮೆ ಏನೂ ಆಗಿರಲಿಲ್ಲ. ನಿಮಗೆ ಚೆನ್ನಾಗಿ ತಿಳಿದಿದೆ, ನೀವು ಅಂತ್ಯವಿಲ್ಲದ ಸುರಂಗದಲ್ಲಿ ಅಲೆದಾಡುತ್ತಿದ್ರಿ ಮತ್ತು ಅಲ್ಲಿ ಬೆಳಕು ಕೇವಲ ಕಲ್ಪನೆಯಂತೆ ಇತ್ತು. ಈ ಅನೇಕ ಕ್ಷಣಗಳು ಬಂದಿದ್ದವು, ಆದರೆ ನಿಮಗಾಗಿ ಲಭ್ಯವಿರುವ ಈ ಸೂಕ್ಷ್ಮವಾಗಿ ಈ ಸಂಕೇತಗಳನ್ನು ನೀವು ಗಮನಿಸಿರ್ತೀರ. ಈ 2025 ನಿಮ್ಮನ್ನು ಯಾವೆಲ್ಲ ಪರೀಕ್ಷಾ ಮಾರ್ಗಗಳ ಮೂಲಕ ನಡೆಸಿತು ಎಂಬುದು. ಈ ಕುಂಭ ರಾಶಿಯವರು, ಅದರಲ್ಲೂ ಕೂಡ ತುಂಬಾ ಬುದ್ಧಿವಂತರು, ವಿಚಾರವಾದಿಗಳು ಮತ್ತು ಮಾನವೀಯ ಅಂತಃಕರಣ ಉಳ್ಳವರು. ಯಾವಾಗಲೂ ಸಮಾಜಕ್ಕಿಂತ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸ್ತೀರಿ. ಆದರೆ ಇಲ್ಲಿ ಕಳೆದ ಕೆಲವು ಸಮಯದಿಂದ ನಿಮ್ಮ ಬದುಕು ಒಂದು ರೀತಿಯಲ್ಲಿ ನಿಂತ ನೀರಿನಂತೆ ಆಗಿದೆ. ನಿಮ್ಮ ಹೊಸ ಆಲೋಚನೆಗಳಿಗೆ ಬೆಲೆ ಸಿಗದೆ ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲದೆ ನೀವು ಮಾನಸಿಕವಾಗಿ ಒಂಟಿತನವನ್ನು ಅನುಭವಿಸುತ್ತಿದ್ದೀರಾ. ಆದರೆ ಇಲ್ಲಿ ಪ್ರಕೃತಿಯು ಎಲ್ಲದಕ್ಕೂ ಒಂದು ಕಾಲಮಿತಿಯನ್ನು ನಿಗದಿಪಡಿಸಿರುತ್ತೆ. ಇಲ್ಲಿ ಡಿಸೆಂಬರ್ 15ರ ನಂತರ ನಿಮಗೆ ಕುಂಭರಾಶಿಯವರ ಪಾಲಿಗೆ ಒಂದು ಅದ್ಭುತವಾದ ರಹಸ್ಯ, ಒಂದು ಪವಾಡ ಅನ್ನೋದು ನಡೀತಾ ಹೋಗುತ್ತೆ. ಒಂದು ಮ್ಯಾಜಿಕ್ ಅನ್ನೋದು ಹೇಳಬಹುದು. ನಿಮ್ಮ ಬದುಕಿನಲ್ಲಿ ನಡೆಯುವ ಒಂದು ಮೌನ ಕ್ರಾಂತಿ ಅಂತಲೂ ಹೇಳಬಹುದು. ಮುಚ್ಚಿ ಹೋಗಿದ್ದ ಅದೃಷ್ಟದ ಬಾಗಿಲುಗಳು ಈಗ ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮ ಜೀವನದ ದಿಕ್ಕು ಅನ್ನೋದು ಬದಲಾಗುವ ಸಮಯ. ಮತ್ತು ಈ ಪವಾಡದ ಪ್ರಮುಖ ಅಂಶ ಅಂದರೆ ಸ್ವಾತಂತ್ರ್ಯ ಮತ್ತು ಈ ಮನ್ನಣೆ. ಈ ಕುಂಭರಾಶಿಯವರು ಸ್ವತಂತ್ರವಾಗಿರಲು ತುಂಬಾ ಇಷ್ಟಪಡ್ತಾರೆ. ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ನಿಯಮಗಳು ಮತ್ತು ಈ ಕಟ್ಟುಪಾಡುಗಳು ಮತ್ತು ಒತ್ತಡಗಳಿಂದ ನಿಮಗೆ ಈಗ ಒಂದು ಮುಕ್ತಿ ಅನ್ನೋದು ಸಿಗುತ್ತೆ. ನಿಮ್ಮ ಮನಸ್ಸು ಹಕ್ಕಿಯಂತೆ ಹಗುರವಾಗುತ್ತೆ. ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮ ಸುತ್ತಲೂ ಒಂದು ಧನಾತ್ಮಕ ಶಕ್ತಿಯ ವಲಯ ಅನ್ನೋದು ಇಲ್ಲಿ ನಿರ್ಮಾಣವಾಗುತ್ತೆ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಶಕ್ತಿಯು ನಿಮ್ಮಲ್ಲಿರುವ ಒಂದು ಈ ಸೂಕ್ತ ಪ್ರತಿಭೆಯನ್ನು ಹೊರತರುತ್ತೆ. ನೀವು ಇಷ್ಟು ದಿನ ಯಾವ ಕೆಲಸ ಆಗೋದಿಲ್ಲ ಅಂತ ಕೈ ಬಿಟ್ಟಿದ್ದೀರೋ ಆ ಕೆಲಸ ಈಗ ಬಹಳ ನಿಮಗೆ ಸಲೀಸಾಗಿ ನೆರವೇರುತ್ತೆ. ದೈವಿಕ ಸಂಕೇತವಾಗಿದೆ ಇದೊಂದು. ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ತಾಳ್ಮೆಗೆ ಪ್ರಕೃತಿ ನೀಡುತ್ತಿರುವ ಒಂದು ಉಡುಗೊರೆ ಅನ್ನಬಹುದು. ಈ ಬದಲಾವಣೆಯು ನಿಮ್ಮ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಕುಂಭರಾಶಿಯವರಿಗೆ ಹೊಸ ಐಡಿಯಾಗಳು ಹೊಳೆಯುವುದು ಸಹಜ, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಅಡೆತಡೆಗಳು ಬರುತ್ತಿದೆ. ಈ ಡಿಸೆಂಬರ್ 15ರ ನಂತರ ಅಡೆತಡೆಗಳು ಮಂಜಿನಂತೆ ಕರಗುತ್ತವೆ. ನಿಮ್ಮ ಕನಸುಗಳಿಗೆ ಒಂದು ರೆಕ್ಕೆ ಅನ್ನೋದು ಬರುತ್ತೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ಬೇಕಾದ ಈ ಧೈರ್ಯ ಮತ್ತು ಅವಕಾಶ ಎರಡೂ ಒಟ್ಟಿಗೆ ಸಿಗುತ್ತೆ. ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮನ್ನು ಸಾಮರ್ಥ್ಯದ ಬಗ್ಗೆ ಸಂಶಯ ಪಟ್ಟವರು ನಿಮ್ಮ ಏಳಿಗೆಯನ್ನು ಕಂಡು ಬೆರಗಾಗ್ತಾರೆ. ನಿಮ್ಮ ಬದುಕಿನ ಹೊಸ ಉದಯ, ಈ ಕತ್ತಲ ರಾತ್ರಿ ಕಳೆದು ಸುಂದರ ಬೆಳಗು ನಿಮ್ಮದಾಗುತ್ತೆ. ಈ ಸಮಯ ನೀವು ಕೇವಲ ಬದಲಾವಣೆ ಅಂತ ಕರೆಯುವಂತಿಲ್ಲ. ಕೇವಲ ಬದಲಾವಣೆ ಅಲ್ಲ, ಇದು ಒಂದು ಹೊಸ ಯುಗದ ಆರಂಭ ಅಂತಲೇ ನಾವು ಅನ್ನಬಹುದು. ಈ ರಾಶಿಯವರಿಗೆ ಎಷ್ಟೇ ಜನರ ಮಧ್ಯೆ ಇದ್ದರೂ ಕೂಡ ತಮ್ಮದೇ ಆದ ಪ್ರತ್ಯೇಕ ಲೋಕದಲ್ಲಿ ಇರ್ತಾರೆ. ವಿಚಿತ್ರ ಮತ್ತು ವಿಶೇಷ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ಬಹಳನೇ ಕಷ್ಟ. ಹೀಗಾಗಿ ನೀವು ಅನೇಕ ಬಾರಿ ಮಾನಸಿಕವಾಗಿ ಒಂಟಿಯಾಗಿರ್ತೀರ. 12 ವರ್ಷಗಳ ದೀರ್ಘಾವಧಿಯ ನಂತರ ಒಂದು ಈ ಅಪರೂಪದ ಗ್ರಹ ಸಂಯೋಗ ರಚಿಸ್ತಾ ಇದೆ ಈ ಕುಂಭರಾಶಿಯಲ್ಲಿ. ಕತ್ತಲೆಯಿಂದ ಹೊರ ತರುವುದು ಮಾತ್ರವಲ್ಲದೆ ಈ ಜನ್ಮತಃ ನಿಮಗೆ ಸಿಗಬೇಕಾದ ಒಂದು ಹಕ್ಕಿನ ಸ್ಥಾನದಲ್ಲಿ ನಿಮ್ಮನ್ನು ಇಲ್ಲಿ ಪ್ರತಿಷ್ಠಾಪಿಸುತ್ತೆ. ಜೀವನದ ಪ್ರತಿಯೊಂದು ಅಧ್ಯಾಯವು ವೃತ್ತಿ, ಹಣಕಾಸು, ಪ್ರೀತಿ, ಆರೋಗ್ಯ ಮತ್ತು ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಇಲ್ಲಿ ಪ್ರಮುಖ ದಿನಾಂಕ ಅಂತಲೇ ಹೇಳಬಹುದು. ಕ್ರಮಬದ್ಧವಾಗಿ ಬಿಡಿಸಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅತ್ಯಂತ ಮೊದಲ ಮತ್ತು ಮುಖ್ಯವಾದ ವಿಷಯ, ಈ ರಾಹು ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಕುಳಿತಿರಬಹುದು. ಅಂದರೆ
ನಿಮಗೆ ಈ ಡಿಸೆಂಬರ್ ಕಳೆದ ನಂತರ ನಿಮಗೆ ಒಂದು ಅದೃಷ್ಟದ ಯೋಗ ಅನ್ನೋದು ಕೂಡಿ ಬರುತ್ತೆ. ಮನುಷ್ಯನ ಒಳಗೆ ಒಂದು ಬೆಂಕಿ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅದು ಅಂತ್ಯದಲ್ಲೇ ನಿಮ್ಮೊಳಗೆ ಬಂದು ಮಾನಸಿಕ ಬದಲಾವಣೆ ಅನ್ನೋದು ಈ ಭಾವನಾ ಜೀವಿ ಅನ್ನೋದು ಆಗ್ತೀರ. ಈ ವ್ಯಾವಹಾರಿಕ ಅನ್ನೋದು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ದುಪ್ಪಟ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಮನ್ನು ಈ ಹಠಮಾರಿಯನ್ನಾಗಿ ಮಾಡುತ್ತೆ ರಾಹು. ಇದೇ ಹಠ 2026ರಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸುತ್ತೆ. ಅಂದರೆ ಎರಡನೆಯ ದೊಡ್ಡ ಈ ಆಟಗಾರ ಅಂತಲೇ ಅನ್ಬಹುದು. ನಿಮ್ಮ ರಾಶ್ಯಾಧಿಪತಿ ಬಂದು ಶನಿ ಭಗವಾನರು ನಿಮ್ಮ ಮನೆಯಲ್ಲಿ ಕುಳಿತಿರೋದ್ರಿಂದ ಈ ಮಾತು ಅಂದರೆ ಒಳ್ಳೆಯ ಸುದ್ದಿ ಅನ್ನೋದು ಕೇಳ್ತೀರಾ. ಮತ್ತು ಈ ಸಾಡೆ ಸಾತಿ ಅಂತಿಮ ಹಂತದಲ್ಲಿ ಇರೋದ್ರಿಂದ ಇದು ಹೋಗುವಾಗ ಒಂದು ನಿಯಮ ಅನ್ನೋದು ಇರುತ್ತೆ. ಭರ್ಜರಿಯಾಗಿ ಕೊಟ್ಟು ಹೋಗ್ತಾನೆ. ಶಿಕ್ಷೆ ನೀಡುವ ಮನಸ್ಥಿತಿಯಲ್ಲಿಲ್ಲ ಅವರು. ಈಗ ನಿಮ್ಮ ಖಜಾನೆ ತುಂಬುವ ಮನಸ್ಥಿತಿಯಲ್ಲಿ ಇರೋದ್ರಿಂದ ವಿಶೇಷವಾಗಿ ನಿಮಗೆ ತುಂಬಾ ಅದ್ಭುತವಾದ ದಿನಗಳು ಅನ್ನೋದು ಆರಂಭವಾಗುತ್ತೆ. ರಾಹು ಮತ್ತು ಗುರು ಸೇರಿ ಹೇಳುತ್ತಿದ್ದಾರೆ, ಕಷ್ಟಪಟ್ಟಿದ್ದು ಸಾಕು, ಈಗ ಬುದ್ಧಿ ಉಪಯೋಗಿಸಿ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ ಅನ್ನೋದು ಬನ್ನಿ. ಅಂದರೆ ವಿವರವಾಗಿ ಹೇಳಬಹುದು. ಮೊದಲಿಗೆ ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದಾದರೆ, ಈ ಏನಾದರೂ ಈಗ ಒಂದು ಬೈಕ್ ಸರಿ ಇರಲ್ಲ, ಒಂದು ಇಂಜಿನ್ ಸರಿ ಇರಲ್ಲ, ಒಂದು ಗಾಡಿ ಎಷ್ಟೇ ದುಬಾರಿಯಾಗಿದ್ರೂ ಅದು ಓಡುವುದಿಲ್ಲ. ಗುರು ನಿಮ್ಮ 5ನೇ ಮನೆಯಲ್ಲಿ ಕುಳಿತು ನಿಮ್ಮ 9ನೇ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನು ನೋಡುತ್ತಿದ್ದಾರೆ. ಯಾವಾಗ ದೇವಗುರು ಬೃಹಸ್ಪತಿಯ ದೃಷ್ಟಿ ಲಗ್ನದ ಮೇಲೆ ಬೀಳುತ್ತದೆಯೋ ಆಗ ಜಾತಕ ಒಳಗೆ ಒಂದು ದೈವಿಕ ಕಳೆ ಅನ್ನೋದು ಬರುತ್ತೆ. ಈ ಮುಂದಿನ 6 ತಿಂಗಳುಗಳಲ್ಲಿ ನೀವು ನಿಮ್ಮೊಳಗೆ ಒಂದು ಅದ್ಭುತವಾದ ಆತ್ಮವಿಶ್ವಾಸವನ್ನು ಅನುಭವಿಸುತ್ತೀರಿ. ಈ ಗ್ರಹಗತಿಗಳು ಹೇಳುವಂತೆ ನೀವು ಸ್ವಲ್ಪ ಈ ಬಲಿಷ್ಠ ಎನ್ನುವಂತಹ ಧೋರಣೆಯನ್ನು ಹೊಂದುವಿರಿ. ನಿಮಗೆ ಅನಿಸುತ್ತೆ, ಎದುರಿಸುವವನು ಸಿಂಹವಾಗಿದ್ದರೆ ನಾನು ಅದಕ್ಕಿಂತ ದೊಡ್ಡ ಸಿಂಹ. ನಿಮ್ಮೊಳಗೆ ಒಂದು ಈ ಎಷ್ಟೇ ಒಂದು ಆಳವಾದ ಒಂದು ನೋಡುವ ದೃಷ್ಟಿ ಅನ್ನೋದು ಬೆಳೆಯುತ್ತೆ. ರಾಹು ಶತಾಭಿಷ ನಕ್ಷತ್ರದಲ್ಲಿದ್ದಾರೆ. ಇದರ ಅರ್ಥ ಆಳದಲ್ಲಿ ನೋಡುವುದು. ನೀವು ಜನರನ್ನು ನೋಡಿದ ತಕ್ಷಣ ಅವರ ಉದ್ದೇಶವನ್ನು ಗ್ರಹಿಸಿದ್ದೀರಿ. ಯಾರಾದರೂ ನಿಮ್ಮ ಬಳಿ ಸುಳ್ಳು ಹೇಳಿದರೆ ನೀವು ನಗ್ತೀರ. ಏಕೆಂದರೆ ನಿಮಗೆ ಸತ್ಯ ಮೊದಲೇ ತಿಳಿದಿರುತ್ತೆ. ಇಲ್ಲಿಯವರೆಗೆ ನೀವು ಬಹುಶಃ ಕತ್ತಲೆಯಂತ ನೀವು ದುಡಿದಿದ್ದೀರಿ. ಆದರೆ ಈಗ ನೀವು ಈ ಸ್ಮಾರ್ಟ್ ವರ್ಕ್ ಅನ್ನೋದು ಮಾಡ್ತೀರಾ. ರಾಹು ನಿಮಗೆ ಈ ತಂತ್ರಜ್ಞಾನವನ್ನು ನೀಡ್ತಾರೆ. ನೀವು ಯೋಚಿಸುತ್ತೀರಿ, ಈ ಕೆಲಸ ಮಾಡಲು ನನಗೆ 10 ಗಂಟೆ ಬೇಕು, ಇದನ್ನು ನಾನು ಯಾವುದಾದರೂ ಒಂದು ಸಾಫ್ಟ್ವೇರ್ ಅಥವಾ ಈ ಟ್ರಕ್ ಬಳಸಿ 2 ಗಂಟೆಯಲ್ಲಿ ಹೇಗೆ ಮಾಡಲಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಈ ರಾಹು ಲಗ್ನದಲ್ಲಿ ಇರೋದ್ರಿಂದ ಮತ್ತು ಮಂಗಳನ ದೃಷ್ಟಿಯಿಂದ ಬೀಳಲಿದೆ. ಮಂಗಳನ ದೃಷ್ಟಿ ಈ ಆತ್ಮವಿಶ್ವಾಸ ಅನ್ನೋದು ಅಹಂಕಾರದ ಈ ನಡುವಿನ ಗೆರೆ ಬಹಳ ತೆಳುವಾಗಿರುತ್ತೆ. ರಾಹು ನಿಮಗೆ ನನಗೆ ಎಲ್ಲವೂ ಗೊತ್ತು ಎಂಬ ಭ್ರಮೆಯನ್ನು ನೀಡಬಹುದು. ಆದರೆ ಇಲ್ಲಿ ನಿಮಗೆ ಡಿಸೆಂಬರ್ನಿಂದ ಈ 16 ಜನವರಿಯ ನಡುವೆ ನಿಮಗೆ ಹೆಚ್ಚು ಏನಪ್ಪ ಅಂದರೆ ಈ ಡಾಮಿನೇಟಿಂಗ್ ಆಗುವ ಅಥವಾ ಇತರರ ಮೇಲೆ ಸವಾರಿ ಮಾಡುವ ಲಭ್ಯ. ಒಂದು ವೇಳೆ ನೀವು ನಾನೇ ಸರ್ವಶ್ರೇಷ್ಠ ಅಂತ ಅಂದುಕೊಂಡ್ರೆ ರಾಹು ನಿಮ್ಮನ್ನು ಆಕಾಶದಿಂದ ಕೆಳಕ್ಕೆ ತಳ್ಳಲು ತಡ ಮಾಡುವುದಿಲ್ಲ. ಯಾವಾಗಲಾದರೂ ಸಿಟ್ಟು ಬಂದರೆ 2 ಹೆಜ್ಜೆ ಹಿಂದೆ ಸರಿಯಿರಿ ಮತ್ತು ತಣ್ಣನೆಯ ತಲೆಯಿಂದ ಯೋಚಿಸಿರಿ. ಈ ಹಣಕಾಸು ಮತ್ತು ಸಂಪತ್ತು ಈಗ ನಾವೆಲ್ಲರೂ ಕಾಯುವ ವಿಷಯಕ್ಕೆ ಬರಬಹುದು. ಕುಂಭರಾಶಿಯವರು ನೀವು ಸ್ವಂತ ಮನೆ ಖರೀದಿಸಲು ಬಯಸಿದ್ದರೆ ಜುಲೈನಿಂದ ಈ ಡಿಸೆಂಬರ್ವರೆಗಿನ ಸಮಯ ಇದಕ್ಕೆ ಅತ್ಯುತ್ತಮವಾಗಿದೆ. ನಿಮ್ಮ ಸ್ವಂತ ಕಷ್ಟದ ದುಡಿಮೆಯಿಂದ ಆಸ್ತಿಯನ್ನು ಖರೀದಿಸುತ್ತೀರಿ. ಮತ್ತು ಇಲ್ಲಿ ಗೃಹ ಪ್ರವೇಶದ ಯೋಗಗಳು ಕೂಡ ಉಂಟಾಗುತ್ತವೆ. ಕೇವಲ ಮನೆ ಮಾತ್ರವಲ್ಲ, ನೀವು ನಿಮ್ಮ ಸಣ್ಣ ವಾಹನವನ್ನು ಮಾರಿ ದೊಡ್ಡ ವಾಹನ, ಐಷಾರಾಮಿ ವಾಹನ ತೆಗೆದುಕೊಳ್ಳಲು ಬಯಸಿದ್ದರೆ ಈ ವರ್ಷ ಅದಕ್ಕೂ ತುಂಬಾ ಅನುಕೂಲಕರವಾಗಿದೆ. ಮತ್ತು ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬುಧ ಉಚ್ಚನಾದಾಗ ನಿಮಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಈ ಅತ್ತೆ ಮಾವನ ಕಡೆಯಿಂದಲೂ ಹಣ ಆಸ್ತಿ ಅನ್ನೋದು ಸಿಗುತ್ತೆ. ಆರ್ಥಿಕವಾಗಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಈ 2026. ಈ 2026ರಲ್ಲಿ ಈ ಕುಂಭರಾಶಿಯವರಿಗೆ ಎಷ್ಟು ಶುಭ ಫಲಗಳು ಇವೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಆದ್ರೂ ನೀವು ತುಂಬ ಜಾಗ್ರತೆಯಿಂದ ಇರಬೇಕು ಮತ್ತು ತುಂಬ ಮೃದು ಸ್ವಭಾವದವರು ಆಗಿರಬೇಕು. ಯಾಕೆಂದರೆ ಈಗ
ಯಾರೇ ಸ್ನೇಹಿತರೇ ಆಗಿರಲಿ, ಆತ್ಮೀಯರೇ ಆಗಿರಲಿ, ಈ ಮನೆಯ ಕುಟುಂಬದವರೇ ಆಗಿರಲಿ, ಎಲ್ಲರ ಜೊತೆನೂ ಸೌಮ್ಯದಿಂದ ನೀವು ವರ್ತಿಸಬೇಕಾಗುತ್ತೆ. ತುಂಬ ಕಠಿಣದಿಂದ ವರ್ತಿಸಿದರೆ ಅದು ನಿಮಗೆ ರಿವರ್ಸ್ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ. ಆದಷ್ಟು ನೀವು ಈ ಹನುಮಂತ ದೇವರನ್ನು ಈ ಶನಿವಾರದಂದು ಈ ವಿಳೆದೆಲೆ ಹಾರದಿಂದ ನೀವು ವಿಳೆದೆಲೆ ಹಾರವನ್ನು ಒಂದು 21 ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಳೆದೆಲೆ ಹಾರವನ್ನು ತೆಗೆದುಕೊಂಡು ಹೋಗಿ, ಅಂದರೆ 21 ಎಲೆಗಳನ್ನು ಜೋಡಿಸಿ ನೀಟಾಗಿ ಅದಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ನಂತರ ಹನುಮಂತ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಕೊಡೋದ್ರಿಂದ ನಿಮ್ಮ ಸರ್ವ ಸಮಸ್ಯೆಗಳು ಮುಕ್ತಾಯ ಆಗುತ್ತೆ. ನಂತರ ಅಲ್ಲೇ ಇಟ್ಟಿರುವ ಈ ಕೇಸರಿ ತಿಲಕವನ್ನು ತೆಗೆದುಕೊಂಡು ಮನೆಗೆ ಬಂದು ಮನೆಯಲ್ಲಿ ಈ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಯಾರ್ಯಾರಿದ್ದೀರ ಎಲ್ಲರೂ ದಿನ ನೀವು ಹಣೆಗೆ ಹಚ್ಚುವುದರಿಂದ ನಿಮಗೆ ಯಾವುದೇ ಕೆಲಸದಲ್ಲೂ ಕೂಡ ಅದೃಷ್ಟ ಜಯ ಅನ್ನೋದು, ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು, ಅಖಂಡ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ. ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮಗೆ ಜೀವನದಲ್ಲಿ ಎಲ್ಲ ಕೆಲಸದಲ್ಲೂ ಈ ಜಯ ಅನ್ನೋದು, ಯಶಸ್ಸು ಅನ್ನೋದು ಸಿಗುತ್ತೆ. ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀರನ್ನು ಇಡುವುದರಿಂದ ನಿಮಗೆ ಈ ಶನಿದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ನಂತರ ನಿಮ್ಮ ಈ ದೇವರ ಕೋಣೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಈ ಜೋಡಿ ಬತ್ತಿಗಳನ್ನು ಹಾಕಿ ಶನಿವಾರದಂದು ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಈ ವಾದ ವಿವಾದಗಳು ಏನೇ ಒಂದು ಈ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗ್ತಾ ಇದ್ದರೆ ಅದು ಕೂಡ ನಿಲ್ಲುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.